ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜೀವನ ಪೂರ್ತಿ ತೊಂದರೆ ಕೊಟ್ಟರು ಕೂಡ 6,000 ಜಾತಿಗೆ ಒಂದು ಜಾತಿಗೆ ಮೋಸ ನಡೆದಿರಂಗೆ ಈ ದೇಶಕ್ಕೆ ಸಮಾನವಾದಂತ ಸಂವಿಧಾನ ಕೊಟ್ಟಂತ ಈ ದೇಶ ಪ್ರಪಂಚಕ್ಕೆ ಶ್ರೇಷ್ಠವಾದ ಸಂವಿಧಾನ ಕೊಟ್ಟಂತ ಏಕೈಕ ರಾಷ್ಟ್ರ ನಾಯಕ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು. ಆಮೇಲೆ ಅವರು ಚಿಂತನೆ ಮಾಡಿದ್ರು, ಈ ನಾನು ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದೀನಿ, ಆದರೆ ಮಹಿಳೆಯರಿಗೆ ಅವ್ರಿಗೂ ಕೂಡ ಪುರುಷನಾಗಿ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ ಅನ್ನ ತಂದ್ರು. ಇದು ಮಹಿಳೆಯರು ಬಹಳ ಅರ್ಥ ಮಾಡ್ಕೊಬೇಕು. 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹಿಂದೂ ಮಹಾಸಭಾದವರು 78 ರ್ಯಾಲಿಗಳು ಈ ದೇಶದಲ್ಲಿ ನಡೀತೈತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೆಟ್ಟದಾಗಿ ಮಾತಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮನವಿ ಮಾಡ್ಕೊಳ್ತಾರೆ ನೆಹರು ಅವರು, ಪ್ರಧಾನಿಯವರು, ದಯವಿಟ್ಟು ಆ ಬಿಲ್ಲನ್ನ ವಾಪಸ್ ಪಡ್ಕೊಳ್ಳಿ. ಯಾಕೆ ಅಂದ್ರೆ ಮೊದಲನೇ ಲೋಕಸಭಾ ಚುನಾವಣೆ ಬರ್ತದೆ 1952ರಲ್ಲಿ, ದಯವಿಟ್ಟು ನೀವು ಆ ಬಿಲ್ಲನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ನೆಲದಲ್ಲಿ ಹೆಣ್ಣಿಗೆ ಸಮಾನ ಅವಕಾಶ ಸಿಗಲಿಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಒಂದು ಕ್ಷಣ ಇರೋದಿಲ್ಲ ಅಂತೇಳಿ ರಾಜೀನಾಮೆನ ಕೊಟ್ಟಂತ ಏಕೈಕ ರಾಜಕೀಯ ನಾಯಕ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮಹಿಳೆಯರು ಇವತ್ತು ಅಂದವಾಗಿ ಸ್ವತಂತ್ರವಾಗಿ ಇವತ್ತು ಮೀಡಿಯಾದಲ್ಲಿ ಇವತ್ತು IAS ಆಫೀಸರು, ರಾಷ್ಟ್ರಪತಿ, ಪ್ರಧಾನಿ ಎಲ್ಲ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತು ಅವ್ರು ಕೊಟ್ಟಂತ ಭಿಕ್ಷೆ. ಇವತ್ತು ಎಷ್ಟೋ ಮಹಿಳೆಯರು ನಾನು ನೋಡ್ದಂಗೆ ಇವೆಲ್ಲರೂ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ. ಶಕ್ತಿ ಶಕ್ತಿ ಅಂತ. ಶಕ್ತಿ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ರಿಯಲ್ ಆಗಿ ನಮ್ಗೆ ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಅವ್ರನ್ನ ಮರೆತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲಿ ಇಟ್ಟಿರೋ ಊರು ಏನಾದ್ರೂ ನಿಮಗೆ ಈ ಗ್ರಾಮದನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಬೇಕಾದ್ರೆ ಈ ಊರಿಂದ IAS ಆಫೀಸರ್ ಮಾಡಬೇಕು, ಈ ಊರಿಂದ DC ಆಗಿ ಮಾಡಬೇಕು ನನ್ನ ಮಗನ ಅಂತ ಶಬ್ದ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಅರ್ಥ ಬರೋದಿಲ್ಲ. ನಾವು ಮಾತಾಡ್ಬೋದು, ನಾವು ಹೆಚ್ಚು ಮಾತಾಡ್ಬೋದು, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಕಾಲದಲ್ಲಿ ಅವರು ಪ್ರತಿಯೊಂದು ದಿವಸನೂ ಕೂಡ ಬುಕ್ಸ್ ಅನ್ನ ಓದ್ತಾ ಇದ್ರು. ಅವರು ಜೀವಂತ ಕಾಲದಲ್ಲಿ ಅವ್ರ ಮನೆಯಲ್ಲಿ ಲೈಬ್ರರಿಯಲ್ಲಿ, ಆಮೇಲೆ ಕೊಲಂಬಿಯನ್ ಯೂನಿವರ್ಸಿಟಿಯಲ್ಲಿ ಅವರು ಓದುವಾಗ ಆ ಕೊಲಂಬಿಯನ್ ಯೂನಿವರ್ಸಿಟಿಯಲ್ಲಿ 2,000 ಬುಕ್ಸ್ ಅನ್ನ ಓದಿರುವುದು ದಾಖಲೆಯನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಕೊಲಂಬಿಯಾ ಯೂನಿವರ್ಸಿಟಿ ಮೇಲೆ ಅವರ ಯೂನಿವರ್ಸಿಟಿ ಮೇಲೆ ಮೊದಲನೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ಹೆಸರನ್ನ ಬರೀತಾರೆ ಅಲ್ಲಿ. ಅವ್ರಿಗಾಗಿ ಅವ್ರು ಇದ್ದಿರೋ ರೂಮ್ ಅನ್ನ ಇವತ್ತು ಗ್ರಂಥಾಲಯ ಆಗಿ ಮಾಡಿದ್ದಾರೆ. ಇವತ್ತು ನಮ್ಮ ಮನೆಗಳಲ್ಲಿ ನೋಡಿ ಗಮನಿಸಿ ಎಲ್ಲ ಬಾಬಾ ಸಾಹೇಬ್ ಎಲ್ಲ ದೇವ್ರ ಫೋಟೋಗಳನ್ನ ಇಟ್ಟಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ಮನೆಯಲ್ಲಿ ಗ್ರಂಥಾಲಯ ಇರ್ತದೋ ಅಲ್ಲಿ ಜ್ಞಾನದ ಭಂಡಾರ ಬರ್ತದೆ. ಮಹಿಳೆಯರು ದೇವಸ್ಥಾನದಲ್ಲಿ ಹೋದ್ರೆ ನೀನು ಮಾನಸಿಕ ಗುಲಾಮ ಆಗ್ತೀಯ, ನೀನು ಲೈಬ್ರರಿಗೆ ಹೋದ್ರೆ ಈ ದೇಶದ ಭಂಡಾರ ಆಗ್ತೀಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಮಹಿಳೆಯರು ಅದನ್ನ ಅರ್ಥ ಮಾಡ್ಕೊಬೇಕು. ಮಹಿಳೆಯರು ಇವತ್ತು ಪುರುಷರ ಸಮಾನವಾಗಿ ಕುತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಾ ಇದ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಬೇಕಾದ್ರೆ 1932ರಲ್ಲಿ ಓಟಿನ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರಿಗೂ ಓಟು ಸಿಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡಿದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು, ಪುರುಷರಿಗಿರ್ಲಿ ಓಟು, ಮಹಿಳೆಯರಿಗೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಪುರುಷರಾಗಲಿ ಹೆಣ್ಣು ಮಕ್ಕಳಾಗಲಿ ಸಮಾನದಿಂದ ನೋಡುವ ಅವಕಾಶವನ್ನು ನಾವು ಯಾವತ್ತು ನೋಡ್ತಿರೋ ಆವತ್ತೇ ಮನುಷ್ಯತ್ವ ಅಂತಕ್ಕೆ ಬೆಲೆ ಅಂತೇಳಿ ಪುರುಷರಿಗೂ ಮಹಿಳೆಯರಿಗೆ 1935ರಲ್ಲಿ ಓಟನ್ನು ತಂದು ಕೊಟ್ಟಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತದೆ. ಇವತ್ತು ಓಟು ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟಿದ್ದು. ಆ ಓಟ್ನ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ. 2,000, 1,000 ಆದರೆ ನಿಮ್ಮ ಓಟಿಗೆ 5 ವರ್ಷಕ್ಕೆ 1,000 ಕೊಟ್ಟರೆ 25 ಪೈಸೆ ನಿಮಗೆ ಹೋಗ್ತೆ, ಇಲ್ಲ 50 ಪೈಸೆ ನಿಮಗೆ ಹೋಗ್ತೆ. ಭಿಕ್ಷಗಾರನು ತಗೊಳಲ್ಲ ಆ ದುಡ್ಡನ್ನ.
ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿನಗೆ ಓಟ್ ಕೊಟ್ಟಿರೋದು ನಿನ್ನ ಮಗಳನ್ನ ಹೆಂಗೆ ಕಾಪಾಡ್ತೀಯೋ ಹಂಗೆ ಕಾಪಾಡ್ಕೊಬೇಕು, ನಿನ್ನ ಹೆಂಡ್ತಿನ ಹೆಂಗೆ ಕಾಪಾಡ್ಕೊಳ್ತೀಯೋ ಹಂಗೆ ಕಾಪಾಡ್ಕೊಬೇಕು, ನಿನ್ನ ತಾಯಿನ ಹೆಂಗೆ ಕಾಪಾಡಬೇಕು ಹಂಗೆ ಕಾಪಾಡಬೇಕು. ಯಾಕೆಂದರೆ ಓಟು ಅನ್ನೋದು ಮೌಲ್ಯ. ಆ ಓಟು ಒಂದು ಮೌಲ್ಯ, ಒಂದು ಘನತೆ ಇರೋವಂಥದ್ದು. ಇವತ್ತು ಪ್ರಧಾನಿಗೆ ಒಂದೇ ಓಟು, ನಮಗೂ ಒಂದೇ ಓಟು, ಸಮಾನ ಅವಕಾಶ ಕೊಟ್ಟಿರೋಂಥ ಆ ಓಟನ್ನು ಇವತ್ತು ನಾವು ಸರಿಯಾಗಿ ಬಳಸಿದ್ರೆ ಈ ದೇಶದಲ್ಲಿ ನಾವು ದಲಿತರು 40 ಕೋಟಿ ಇದ್ದೀವಿ, ಆದರೆ 5 ಕೋಟಿ ಇರೋ ಸಮಾಜ ಈ ದೇಶವನ್ನು ಆಳ್ತಾ ಇದೆ. ಆದರೆ ನಾವೇನಾಗಿದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನೀವು ಹುಟ್ಟಿರೋದೇ ದೇಶವನ್ನು ಆಳೋದಕ್ಕಾಗಿ ನಿಮ್ಮ ಮನೆ ಗೋಡೆ ಮೇಲೆ ಬರೆದು ಇಟ್ಕೊಳ್ಳಿ. ಆದರೆ ನಾವೇನು ಬರೆದು ಇಟ್ಕೊಳ್ಳಿ? ನಾವು ಬಿಕಾರಿಗಳಾಗಿದ್ದೀವಿ ಅಂತ ಬರೆದಿಟ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ರೂಲಿಂಗ್ ಸಮಾಜ ನೀವು ಆಳುವ ಸಮಾಜ ಆಗಬೇಕು ಅಂತ ಹೇಳಿದ್ರು. ಯಾಕೆ ಆಳುವ ಸಮಾಜ ಆಗಬೇಕಂದ್ರೆ ನಿಮ್ಮ ಓಟನ್ನು ಸರಿಯಾಗಿ ಬಳಸಿ, ಅದನ್ನ ಸರಿಯಾಗಿ ಬಳಸಿ ಅಂತೇಳಿ ಈ ದೇಶದಲ್ಲಿ ಹೇಳಿಕೊಟ್ಟಂಥವರು ಮಾನ್ಯ ಕಾನ್ಶಿರಾಮ್ ಸಾಹೇಬರು. ಅವರು ಈ ಓಟ್ನ ಹೆಂಗೆ ಬಳಸಬೇಕು ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಮಾಡಿದ್ರು ಮಾಯಾವತಿಯವ್ರನ್ನ. ಇವತ್ತು ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹೆಣ್ಣು ಮಕ್ಕಳು ಹೇಗೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಜಯಲಲಿತವನ್ನು ನೆನೆಸ್ಕೊಳ್ತೀನಿ. ಜಯಲಲಿತನ್ನ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಪುರುಷರೆಲ್ಲ ಎತ್ಕೊಂಡೋಗಿ ಆಚೆ ಬಿಸಾಕ್ತಾರೆ. ಆ ಸೀರೆನ ಎಳೆದು ಅವಮಾನ ಮಾಡಿ ಬಿಸಾಕ್ತಾರೆ. ಆಗ ಜಯಲಲಿತ ಪ್ರಮಾಣ ಮಾಡ್ತಾಳೆ ಮೆಟ್ಲ ಮೇಲೆ ಕೂತ್ಕೊಂಡು, ನಾನು ಇವತ್ತು ಪ್ರಮಾಣ ಮಾಡ್ತೀನಿ, ನಾನು ಮುಖ್ಯಮಂತ್ರಿಯಾಗಿ ಈ ವಿಧಾನಸಭೆಗೆ ಬರೋದು ಅಂತೇಳಿ ಮುಖ್ಯಮಂತ್ರಿ ಆಗ್ತಾಳೆ 94ರಲ್ಲಿ ಮಾಯಾವತಿ ಜಯಲಲಿತ. ಆ ಥರ ಪ್ರತಿಜ್ಞೆ ಮಾಡಿಲ್ಲ ಅಂದರೆ ನಾವು ಬದುಕಿ ಪ್ರಯೋಜನ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬರಿಲ್ಲ ಅಂದರೆ 1927 ಮಾರ್ಚ್ 20ನೇ ತಾರೀಕು ಚೌಡರ್ ಕೆರೆ ಮುಟ್ಟೋದಕ್ಕೆ ಯಾವ ದೇವತೆಗಳು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರೇ ಹುಟ್ಟಿ ಬಂದು ನೀರನ್ನು ಮುಟ್ಟಿದ್ರು. ಇದನ್ನು ನಾನು ನೆನ್ಪಿಟ್ಕೊಳ್ಳಿ. ಆದರೆ ನಾವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಇರಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಮಾತು ಹೇಳಿದ್ದಾರೆ. ಜಾತಿ ವಿರುದ್ಧವಾಗಿ ಹೋರಾಟ ಮಾಡಬೇಡಿ, ಧರ್ಮ ವಿರುದ್ಧವಾಗಿ ಹೋರಾಟ ಮಾಡಬೇಡಿ, ಭಾಷೆ ವಿರುದ್ಧವಾಗಿ ಹೋರಾಟ ಮಾಡಬೇಡಿ, ಆಮೇಲೆ ಪ್ರೆಸ್ ಡ್ರೆಸ್ ನೀಟ್ ಇದನ್ನ ಫಾಲೋ ಮಾಡಿ ಅಂತ ಹೇಳಿದರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಡ್ರೆಸ್ಗೆ ಮಾನ್ಯತೆ ಕೊಡ್ತಾಯಿದ್ರು. ಇವತ್ತು ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಭಾಳ ನೀಟಾಗಿ ಬಂದಿದ್ರೆ ಇದೇ ರೂಲಿಂಗ್ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರೆ ಇದನ್ನು ಭಾಳ ಖುಷಿ ಪಡ್ತಾಯಿದ್ರು ಇಂಥ ಸಮಾಜವನ್ನು ನೋಡಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಶಾಂತಿಯನ್ನು ಕಾಪಾಡೋಣ, ಜಾತಿಗಳನ್ನು ಕೂಡಿಸ್ಕೊಳ್ಳೋಣ. ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನು ಪ್ರೀತಿಸೋಣ, ಮಹಿಳೆಯರನ್ನು ಪ್ರೀತಿಸೋಣ, ಈ ಗ್ರಾಮವನ್ನು ಪ್ರೀತಿಸೋಣ, ಈ ದೇಶವನ್ನು ಪ್ರೀತಿಸೋಣ, ಈ ಪ್ರಪಂಚವನ್ನು ಪ್ರೀತಿಸೋಣ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ನಮ್ಗೆ ಹೇಳ್ಕೊಟ್ಟಿದ್ದು. ನಾವು ಅದನ್ನು ಬಿಟ್ಟು ಬೇರೇನು ಮಾಡಬಾರ್ದು ಅಂತೇಳಿ ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.